ಅರ್ಧ ಡಜನ್ ದೋಸೆ ತಗೊಂಡು ಮೇಲೆ ಇರ್ದಪ್ಪ ಬೆಣ್ಣೆ ಹಾಕಂಬ. ಹಾಯ್ ಆಲ್ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೇ ಎದ್ದು ವಾಕ್ ಹೋಗ್ಬಿಟ್ಟು ಬರ್ತಾ ಇದ್ದೀನಿ. ಇನ್ನು ಬೆಳಗ್ಗೆನೇ ಬ್ರೇಕ್ಫಾಸ್ಟ್ಗೆ ನಾನಿವತ್ತು ಸೋಯಾ ಪಲಾವ್ ಕೇಳಿರ್ಬೋದು, ಸೋಯಾ ಉಪ್ಪಿಟ್ಟು ಮಾಡಿದ್ದೀನಿ. ನೆಕ್ಸ್ಟು ನನ್ನ ಡಿಟಾಕ್ಸ್ ಡ್ರಿಂಕ್ ಇವತ್ತು ಸೋರೆಕಾಯಿ ಜ್ಯೂಸು. ಈ ಸೋರೆಕಾಯಿ ಜ್ಯೂಸ್ಗೆ ಈ ಥರ ಎಲ್ಲ ಕಟ್ ಮಾಡಿ ಸೋರೆಕಾಯಿನ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಮತ್ತು ಉಪ್ಪು ಹಾಗೆ ಕರಿಬೇವಿನ ಸೊಪ್ಪು ಹಾಕಿ ರುಬ್ಕೊಂಡು ಇವತ್ತಿನ ಡಿಟಾಕ್ಸ್ ಡ್ರಿಂಕಾಗಿ ಹಾಗೂ ದೇಹಕ್ಕೆ ಫೈಬರ್ ಅಂಶ ಬೇಕಲ್ವ ಅಂತ ಹೇಳಿ ಇದೊಂದು ಸೋರೆಕಾಯಿ ಜ್ಯೂಸನ್ನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಕೆಲವರು ಸೋರೆಕಾಯಿ ಜೊತೆಗೆ ಬೂದ್ಗುಂಬಳಕಾಯಿ ಜ್ಯೂಸು ಸಪ್ರೇಟ್ ಮಾಡ್ಕೊತಾರೆ, ಮತ್ತು ABC ಜ್ಯೂಸು ಅದನ್ನು ಸಹ ಮಾಡ್ಕೊತಾರೆ. ಇನ್ನು ಕೆಲವರು ಹೀರೆಕಾಯಿ ಜ್ಯೂಸು ಈ ಥರ ಎಲ್ಲ ಜ್ಯೂಸ್ಗಳನ್ನ ಮಾಡ್ಕೊತಾರೆ. ಆದರೆ ನನ್ನ ದೇಹಕ್ಕೆ ಸೆಟ್ಟಾಗಿರೋದು ಇದು ಒಂದು ಸೋರೆಕಾಯಿ ಜ್ಯೂಸ್ ಮಾತ್ರ. ನಾನು ರೆಗ್ಯುಲರಾಗಿ ಸೋರೆಕಾಯಿ ಜ್ಯೂಸನ್ನ ತೆಗಿತಾ ಇರ್ತೀನಿ. ಸ್ವಲ್ಪ ಒಂದೊಂದು ವೀಕು ಮಿಸ್ ಮಾಡ್ಕೊತೀನಿ. ಅದ್ರ ಬದಲಾಗಿ ಯಾವುದಾದ್ರೂ ಸರಿ ಜೀರಾ ವಾಟರ್, ಸಬ್ಜಾ ಸೀಡ್ಸ್ ವಾಟರ್, ಹಾಗೆಯೇ ಅಜ್ವೈನ ವಾಟರ್ ಮತ್ತು ಚಕ್ಕೆ ವಾಟರ್ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಕುಡಿತಾ ಇರ್ತೀನಿ. ಇದು ನಮ್ಮ ಹೆಲ್ತ್ಗೆ ಅಷ್ಟೇ. ಅಯ್ಯೋ ಯಾರು ಬೇಕಾದರೂ ಏನಾದರೂ ಅಂದ್ಕೊಳ್ಳಿ, ಆದರೆ ನಾವು ನಮ್ಮ ಹೆಲ್ತ್ಗೆ ಕಾಪಾಡೋಕ್ಕೆ ನಾವು ಶ್ರಮ ಪಡಲೇಬೇಕಲ್ವ. ಹಾಗಾಗಿ ಇನ್ನು ಏಜ್ ಆಗ್ತಾ ಬರ್ತಾ ನಮ್ಮ ದೇಹದ ಇಮ್ಯುನಿಟಿ ಪವರು ಸಹ ಕಡಿಮೆ ಆಗೋಗ್ಬಿಡುತ್ತೆ. ಹಾಗಾಗಿ ಈ ಥರ ಡಿಟಾಕ್ಸ್ ಡ್ರಿಂಕ್ಗಳನ್ನೆಲ್ಲ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಹೆಲ್ತು ಇಂಪ್ರೂವ್ ಆಗುತ್ತೆ ಅಂತ ಹೇಳಿ ಅಷ್ಟೇ. ಇನ್ನು ಕೆಲವರು ಏನು ಸುಷ್ಮಾ ನೀನೇನು ತುಂಬ ದಪ್ಪನೂ ಇಲ್ಲ, ಸಣ್ಣನೇ ಇದೆಯಾ, ಸಾಕಲ್ವ ಇರೋದು, ಹಾಗೆ 2 ತಾಯಿ ಮಕ್ಕಳು ಕೂಡ ನೀನು, ಇನ್ನೇನಕ್ಕೆ ನಿನ್ನ ಡಯಟು ಅಂತ ಎಲ್ಲ ಹೇಳ್ತಾರೆ. ಆದರೆ ನಮ್ಮ ಹೆಲ್ತ್ಗೋಸ್ಕರ ನಾವು ಡಯಟ್ನ ಫಾಲೋ ಮಾಡಲೇಬೇಕು. ಸಣ್ಣಾಗಿ ನಾವು ಚೆನ್ನಾಗಿ ಕಾಣಬೇಕು ಅಂತ ಏನಲ್ಲ, ಆದರೆ ನಮ್ಮ ದೇಹ ನಮಗೆ ಭಾರ ಆಗಬಾರ್ದಲ್ವ. ನಮ್ಮ ಆರೋಗ್ಯ ಕೈ ಕಟ್ಟರೆ ನಾವೇ ಅಲ್ವಾ ನೋಡ್ಕೊಳ್ಳೋರು. ಹಾಗಾಗಿ ನಾನು ಈ ಥರ ಡೈಲಿ ವಾಕ್ ಮುಗಿಸ್ಕೊಂಡು ಬಂದು ಮನೆ ಕೆಲಸ ಸ್ವಲ್ಪ ಕಡಿಮೆನೇ ಆದರೂ ಪರವಾಗಿಲ್ಲ, ಈ ಥರ ಹೆಲ್ತಿ ಡಿಟಾಕ್ಸ್ ಡ್ರಿಂಕ್ನ ಮಾಡಿಕೊಂಡು ಕುಡಿಯೋದೇ ನನ್ನ ಕೆಲಸ. ಇನ್ನು ಸೋರೆಕಾಯಿ ಜ್ಯೂಸ್ ಕುಡ್ದಾದ್ಮೇಲೆ ಸ್ವಲ್ಪ ಟೈಮು ನಾನು ತಿಂಡಿಗೆ ಗ್ಯಾಪ್ ಕೊಟ್ಟೇ ಇರ್ತೀನಿ. ಇದ್ರ ಜೊತೆಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಲೇಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಗಟ್ಟಿಯಾದರೆ ಕುಡಿಯೋಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತೀನಿ. ರಾತ್ರಿ ಉಳಿದಿರೋ ಅಂತಹ ಅನ್ನನ ಬೆಳಗ್ಗೆ ಎದ್ದು ತಿಂದರೆ ಅನ್ಹೆಲ್ತಿ ಅನ್ನೋ ತಾಯಂದಿರಿಗೆ, ಹಾಗೆ ರಾತ್ರಿ ಅನ್ನನ ಆಚೆಗೆ ಎಸೆಯುವಂತಹ ತಾಯಂದಿರಿಗೆ ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ. ಮೊದಲು ರಾತ್ರಿ ಉಳಿದಿರೋಂತಹ ಅನ್ನಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಟು ಬೆಳಗ್ಗೆ ಮೊಸರು ಅಥವಾ ಮಜ್ಜಿಗೆ ಹಾಕಿ, ಜೊತೆಗೆ ಬೇಕು ಅಂದರೆ ಒಗ್ಗರಣೆ ಕೊಟ್ಕೋಬೋದು, ಇಲ್ಲ ಅಂದರೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಾಗೆ ನಿಮ್ಮ ಮನೆಯಲ್ಲಿ ಇದ್ದರೆ ಸೌತೆಕಾಯಿಯನ್ನು ಕಟ್ ಮಾಡಿ ಹಾಕಿ, ಮತ್ತು ಜೊತೆಗೆ ಒಂದಷ್ಟು ಪೆಪ್ಪರು ಹಾಗೆ ಉಪ್ಪು ಹಾಕಿ ಕಲಸಿ ಈ ಥರ ನಿಮ್ಮ ಮಕ್ಕಳಿಗೆ ಹಾಗೂ ನೀವು ತಿನ್ನೋದ್ರಿಂದ ಇದರಲ್ಲಿರೋಂಥ ಪ್ರೋಬಯೋಟಿಕ್ಕು ನಿಮ್ಮ ಗಟ್ ಹೆಲ್ತ್ನ ಕಾಪಾಡುತ್ತೆ. ಏನಂತೀರಾ? ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿನ. ಇದಾದಮೇಲೆ ನೆಕ್ಸ್ಟ್ ಫ್ರೆಂಡ್ಸ್, ಲಕ್ಕಿ ಮಲಗಿದವಳು ಎದ್ದು ಬಂದಳು. ಇವತ್ತು ಫ್ರೆಂಡ್ಸ್ ನಮ್ಮ ಲಕ್ಕಿಗೆ ಯಾವುದೋ ದೇವರು ವರ ಕೊಟ್ಬಿಟ್ಟವನೆ. ಅಳ್ದನೆ ಬಂದು ದೇವ್ರಿಗೆ ಹಾಯ್ ಅಮ್ಮ, ಗುಡ್ ಮಾರ್ನಿಂಗ್ ಅಮ್ಮ ಅಂದ್ಕೊಂಡು ಬಂದು ಬೀಳ್ತೈತೆ. ಹೇಳವ ಲಕ್ಕಿ, ಆಯಿತು ಹೇಳವ, ಹಾಯ್ ಮಾಡವ. ಓ ಹಾಲು ಹೇಳೋ ಸ್ಟಾರ್ಟ್ ಆಗೋಗ್ಬಿಡ್ತು ಫ್ರೆಂಡ್ಸ್. ಬರೀ ಇವಳು ಹುಡ್ತಾಗಿಂದ ಅಳದ್ರಳೆ ಬಂದ್ಬಿಟ್ಟವಳೆ. ಹಾಂ ಮೋಸ್ಟ್ಲಿ ಇವತ್ತು ಮಳೆ ಹೋಗ್ಬೋದು ಫ್ರೆಂಡ್ಸ್, ಯಾಕಂದರೆ ಲಕ್ಕಿ ನೋಡಿ ಈ ಕಡೆ ನೋಡಿ ನಗಾಡ್ಕೊಂಡೆ ಎದ್ದು ಬಂದು ಇವತ್ತು ಏನು ತಿಂಡಿ ಮಾಡಿದ್ಯಮ್ಮ ಅಂದು. ನೋಡಿ ಇವತ್ತು ನಾನು ತಿಂಡಿಗೆ ಸೋಯಾ ಜಂಕ್ಸ್ ಪಲಾವ್ ಕೇಳಿದ್ದೀರಾ, ಆದರೆ ಸೋಯಾ ಜಂಕ್ಸ್ ಶಾವ್ಗೆ ರವೆ ಉಪ್ಪಿಟ್ಟು ಕೇಳಿಲ್ಲ. ಇವತ್ತು
ಉಪ್ಪಿಟ್ಟು ಜೊತೆಗೆ ಶಾವಿಗೆನೂ ಸೇರಿಸಿ ಹಾಗೆ ಸೋಯಾ ಜಂಕ್ಸು ಹಾಕಿ ಇಲ್ಲಿ ನೋಡಿ ಕಡಲೆಬೇಳೆ, ಹೆಸರುಬೇಳೆ ಹಾಗೆ ಕಾಬೂಲ್ ಕಡಲೆಕಾಳು ಇಷ್ಟನ್ನು ಹಾಕಿ ನಾನು ಸೋಯಾ ಜಂಕ್ಸ್ ಉಪ್ಪಿಟ್ಟು ಮಾಡಿದ್ದೀನಿ, ಜೊತೆಗೆ ಶಾವಿಗೆನೂ ಹಾಕಿದ್ದೀನಿ ಅಂತ ಹೇಳಿದ್ದೀನಲ್ವ. ಹಾಗಾಗಿ ನೋಡಿ ಈ ಥರ ಕಾಣಿಸ್ತಾ ಇದೆ. ನಾನು ಈ ರೆಸಿಪಿನ ಮಾಡಬೇಕಾದ್ರೆ ಶೂಟ್ ಮಾಡಿಕೊಳ್ಳಿಲ್ಲ, ಯಾಕಂದರೆ ಲೆಂತಿ ಆದರೆ ನೀವು ನೋಡೋಲ್ಲ ಅಂತ ಹೇಳಿ. ಒಮ್ಮೆ ಟ್ರೈ ಮಾಡಿ, ಸಖತ್ತಾಗಿತ್ತು ಸೋಯಾ ಜಂಕ್ಸ್ ಉಪ್ಪಿಟ್ಟು. ಆದರೆ ಈ ಸೋಯಾ ಜಂಕ್ಸ್ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ಅಂದರೆ, ಮೊದಲು ಉಪ್ಪಿಟ್ಟು ಮಾಡೋ ಥರನೇ ಮಾಡೋದು ಈ ಸೋಯಾ ಜಂಕ್ಸ್ ಉಪ್ಪಿಟ್ಟನ್ನ. ಆದರೆ ಸೋಯಾ ಜಂಕ್ಸ್ನ ಕುದೀತಾ ಇರೋಂತಹ ನೀರಿಗೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಒಂದು ನಿಮಿಷ ಇಲ್ಲಾಂದರೆ ಒಂದು 30 ಸೆಕೆಂಡು ಸ್ವಲ್ಪ ಮಳಿಸ್ಕೊಂಡು ಒಂದು ಹಾಫ್ ಆನ್ ಅವರ್ ಮುಚ್ಚಿಟ್ರೆ ಸಾಕು. ನೆಕ್ಸ್ಟು ಫ್ರೈ ಮಾಡಬೇಕಾದ್ರೆ ಈ ಸೋಯಾ ಜಂಕ್ಸ ಒಂದು 3ರಿಂದ 4 ಸರಿ ತೊಳೆದ್ಬಿಟ್ಟು ಹಾಕಿದ್ರೆ ಸ್ವಲ್ಪ ಇದು ಒಂಥರ ಸ್ಮೆಲ್ ಇರುತ್ತೆ. ನಿಮಗೆ ಗೊತ್ತು, ಡೈಲಿ ಯೂಸ್ ಮಾಡೋರಿಗೆ ಆ ಸ್ಮೆಲ್ ಅಂಶ ಎಲ್ಲ ಈ ಥರ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಹೊಟ್ಟೋಗುತ್ತೆ. ಇನ್ನು ತಿಂಡಿ ತಿಂದಾದಮೇಲೆ ಟೀ ಕಾಫಿ ಬಿಟ್ಬಿಡೋಣ, ಹಾಲು ಕುಡಿಯೋಣ ಅಂತ ಹೇಳಿ ಈ ಥರ ಹಾಲನ್ನ ಕಾಯಿಸ್ಬಿಟ್ಟು ನನ್ನ ಫೇವ್ರೆಟ್ ಈ ಗ್ಲಾಸಿನ ಲೋಟದಲ್ಲಿ 1 ಲೋಟ ಹಾಲು ಕುಡಿಯೋಣ ಅಂತ ಹೇಳಿ ಕುಡಿತಾ ಇದ್ದೀನಿ. ಇದು ಒಳ್ಳೆಯ ಅಭ್ಯಾಸನೇ ಕೂಡ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನಾನು ಡಯಟ್ ಸ್ಟಾರ್ಟ್ ಮಾಡಿದ್ಮೇಲಿಂದ ನನ್ನ ನೆಕ್ ಹತ್ರ ಎಲ್ಲ ಈ ಥರ ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ನನ್ನ ಹಿಂದಿನ ವೀಡಿಯೋದಲ್ಲಿ ನನ್ನ ಅಬ್ಸರ್ವ್ ಮಾಡಿ ಮತ್ತು ಈಗಿನ ವೀಡಿಯೋದಲ್ಲೂ ನೋಡಿ, ಈ ನೆಕ್ ಹತ್ರ ಎಲ್ಲ ಸ್ವಲ್ಪ ಬಿಟ್ಕೊಂಬರ್ತಿದೆ. ಮತ್ತು ನನ್ನ ಚಿನ್ನ ಹತ್ರನೂ ಸ್ವಲ್ಪ ನೋಡಿ ಫ್ಯಾಟ್ ಅನ್ನೋದು ಬರ್ನ್ ಆಗ್ತಿದೆ ಅಂತ ನನಗೆ ಅನ್ನಿಸ್ತಿದೆ. ನಿಮ್ಗೇನು ಅನ್ನಿಸ್ತಿದೆಯೋ ಗೊತ್ತಿಲ್ಲ ನನ್ನನ್ನು ನೋಡಾದ್ಮೇಲೆ. ನೆಕ್ಸ್ಟು ಹಲಸಿನ ಹಣ್ಣಿಂದು ನೀವು ರೆಸಿಪಿನ ನೋಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಲಸಿನ ಹಣ್ಣು ಜಾಮ್ ಮಾಡಿದ್ದೆ, ಅದ್ರದ್ದು ಬೀಜ ಉಳ್ಕೊಂಡಿತ್ತು. ಇದು ಹೆಚ್ಚಿನ ಪ್ರೋಟೀನ್ ಉಳ್ಳ ಅಂತಹ ಆಹಾರ ಅಂತಲೇ ಹೇಳ್ಬೋದು. ಅಂದರೆ ಹಲಸಿನ ಬೀಜ ಇದರಲ್ಲಿ ಹೆಚ್ಚಿನ ಪ್ರೋಟೀನ್ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮಕ್ಕಳಿಗೆ ಇದನ್ನು ಬೇಯಿಸಿ ಸ್ವಲ್ಪ ಉಪ್ಪು ಹಾಕಿ ಒಂದು 3 ವಿಷಲ್ ಕೂಗಿಸಿದ್ರೆ ಚೆನ್ನಾಗಿ ತಿನ್ಬೋದು. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತೇಳಿ ಈ ಥರ ಬೇಯಿಸಿ ಕೊಡೋಣ ಅಂತ ಹೇಳಿ ಜಜ್ಜುತ್ತಾ ಇದ್ದೀನಿ ಫ್ರೆಂಡ್ಸ್. ಇಂದಿನ ಬ್ಲಾಗ್ ಇಷ್ಟ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನಾದರೂ ಬದಲಾವಣೆ ಇದ್ದಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್, ನೆಕ್ಸ್ಟ್ ಸಿಗೋಣ ಹೊಸ ವಿಡಿಯೋದಲ್ಲಿ.